ತೇನ ವಿನ ತೃಣಮಪಿನ ಚಲತಿ. ಖಂಡಿತ ಭಗವಂತನ ಇಚ್ಛೆ ಇಲ್ಲದೆ ಏನು ಆಗೋದಿಲ್ಲ. ಒಂದು ಅಗೋಚರವಾಗಿರ್ತಕ್ಕಂಥ ಒಂದು ವಿಸ್ಮಯವಾಗಿರ್ತಕ್ಕಂಥ ಒಂದು ಶಕ್ತಿಯ ಪ್ರೇರಣೆ ಒಬ್ಬ ಮನುಷ್ಯನಿಗೆ ಆದರೆ ಹೇಗಾಗುತ್ತೆ? ನಿಮಗೆ 11+11 22 ಆ ದಿವಸದಲ್ಲಿ ಆದಂಥ ಒಂದು ಅಗೋಚರವಾದ ಅನುಭವ ಒಂದು ಕಡೆ ಬರ್ಕೊಳ್ತೀರಿ ಅದನ್ನು. ಆ ಕಾಳಿಯ ಒಂದು ಖಂಡಿತ ಆಯ್ತು ಅಂತ ಹೇಳಿ ಅದು ಹೇಗೆ ಆಯ್ತು ನಿಮಗೆ ಡಾಕ್ಟರ್? ಅಲ್ಲಲ್ಲ, ನಾನು ಕಾಳಿಯ ತಾಯಿಯ ಮಂತ್ರವನ್ನು ಪಡ್ಕೊಂಡು ಅದನ್ನು ಆರಾಧಿಸ್ತಾ ಇದ್ದೆ. ಆರಾಧಿಸುವಾಗ 1000 ಬಾರಿ ನೀನು ಇದನ್ನು ಗುರುಜಿ ಹೇಳಿದ್ದು ಜಪಿಸಿದರೆ ಖಂಡಿತವಾಗಿ ಕಾಳಿ ದರ್ಶನ ಕೊಡ್ತೇನೆ ಅಂತ. ಅದು ಬಹಳ ಖುಷಿ ಆಯ್ತು ನನಗೆ. ಯಾಕಂದರೆ 1 ಇಂಚು ಸಿಗುವವನಿಗೆ ಕಷ್ಟ ಅಂತ ಆದಾಗ ಮೈಲುದ್ದ ನಿನಗೆ ಕೊಡ್ತೇನೆ ಅಂದಾಗ ಎಷ್ಟು ಖುಷಿ ಆಗಬೇಕು. ಸೊ ನಾನು 4 ಬಾರಿ ಅದು ಪ್ರತಿದಿನ ಕ್ಲಿನಿಕ್ಗೆ ಹೋಗಿ ಬಂದು ರಾತ್ರಿ ಸ್ನಾನ ಎಲ್ಲ ಮಾಡಿ ಪುನಃ ಕೂತ್ಕೊಂಡು 4 ಬಾರಿ ವಿಫಲ ಆಯ್ತು. ಅದನ್ನು ಬರೆದಿದ್ದಾನೆ. ಮಾಡಿನಲ್ಲಿ ಹೆಗ್ಗಣ ಓಡಾಡೋದು, ಆಮೇಲೆ ನಾಯಿ ಕೊಚ್ಚೋದು, ಪೇಷಂಟ್ ಬರೋದು, ಬಾಗಿಲು ತಡಿದು, ಆಮೇಲೆ ಲಾಸ್ಟಿಗೆ ಒಂದು ಸರಿ ಲಿಖಿತ ಜಪದಲ್ಲಿ ಬರೆದೆ, ನಿರಾತಂಕವಾಗಿ ನಿನ್ನನ್ನು ಕರೆಯುವಂಥ ಶಕ್ತಿ ತುಂಬಮ್ಮ, ಖಂಡಿತವಾಗಿಯೂ ಕೈ ಬಿಡಬೇಡಮ್ಮ, ನಿನ್ನ ವಿಶೇಷ ಕರುಣೆ ತೋರಮ್ಮ ಅಂತ ಮಾಡ್ಕೊಂಡು ಆ ದಿನ ಮಾಡಿದೆ. ಸೊ 1001ನೇ ಬಾರಿ ಹೇಳುವಾಗ ಭಯಂಕರವಾದ ಕಾಳಿ ವಿಶೇಷ ದರ್ಶನ. ಅದು ಭಾಳ ಚೆನ್ನಾಗಿತ್ತು. ಅಂದರೆ ಭಾಳ ಚೆನ್ನಾಗಿತ್ತು. ಹಸಿರು ಸೀರೆ ಉಟ್ಕೊಂಡು ನಾಲಿಗೆ ಹೊರಗೆ ಹಾಕಿ ಸಾಕ್ಷಾತ್ ಕಾಳಿ ಅಂತ ಗೊತ್ತಾಯ್ತು. ಆಗ ನಾನು ಬೇಡುವಾಗ ಫಸ್ಟ್ ಗುರುಜಿಯಲ್ಲಿ ಬೇಡಿದ್ದು, ಬಂಪರ್ ಕೃಪೆರಿಸಿ ಜೀವಮಾನ ಪೂರ್ತಿ ನನ್ನನ್ನು ಉದ್ಧರಿಸಿ ಮನುಷ್ಯನನ್ನಾಗಿ ಮಾಡಿ ಮಾನವೀಯತೆಯ ಗಣಿಯಾಗುವಾಗಿ ರೂಪಿಸಿ ಮೇಲೆತ್ತಿ ನಿರೂಪಿಸಿ ದಮ್ಮಯ್ಯ ಅಂತ ಹೇಳುವಾಗ ಇಲ್ಲಿ ಗುರುಜಿ ಇದ್ದರು. ನಾಟ್ ಐ ಹಿ ಅಂದ್ರೆ ಹೀಗೆ, ಅಲ್ಲಿ ಪರಮ ಗುರುಜಿ ಶ್ರೀರಾಮಕೃಷ್ಣ ಇದ್ದರು. ನಾಟ್ ಐ ಶಿ ಅಂದರು. ಅವರು ಈ ಥರ ಮಾಡಿ ಕಾಳಿನ ತೋರಿಸಿದ್ರು, ಕಾಳಿ ಅಂತ ತೋರಿಸಿದ್ರು. ಈ ಥರ ರೋಮಾಂಚಕ ಅನುಭವ ಆಯ್ತು ನಂಗೆ. ಕಣ್ಣೀರಿನಲ್ಲಿ ನನ್ನ ಬನಿಯನ್ನು ಲುಂಗಿ ಎಲ್ಲ ಒದ್ದಾಯಿ ನೆಲದಲ್ಲಿ ಕಣ್ಣೀರು ಬಿತ್ತು. ಅದರಲ್ಲಿ ನನ್ನ ನೆರಳು ಸಾಕೊಂಡಿದ್ದೇನೆ. ಅದು ರೋಮಾಂಚಕ ಅನುಭವ ಮಾತ್ರ. ಅಂದರೆ ಸತ್ಯ ಅಂತ ಗೊತ್ತಾಯ್ತು. ಆಧ್ಯಾತ್ಮಿಕ ಒಂದು ಮಂತ್ರಕ್ಕೆ ಅಷ್ಟು ಪವರ್ ಇದೆ. ಸತ್ಯ, ಇದು ಸುಳ್ಳಲ್ಲ. ಬಿಲೀಫ್ ಆ್ಯಂಡ್ ರಿಲೀಫ್ ಅಂತಾರೆ ಗುರುಜಿ ಯಾವಾಗಲೂ. ಮೊದಲು ಬಿಲೀಫ್ ಬರಬೇಕು ಗಟ್ಟಿ, ಆಮೇಲೆ ರಿಲೀಫ್ ಆಟೋಮೆಟಿಕ್ ಬರುತ್ತೆ. ಭದ್ರ ಪಂಚಾಂಗವೇ ಬಿಲೀಫ್. ಪಂಚಾಂಗವೇ ಇಲ್ಲದೆ ನೀನು ಎಂಥ ಸೌದನ್ನು ಕೊಟ್ಟು ಹಂಗೂ ಇಲ್ಲ. ಆ ಬಿಲೀಫ್ ಬರಬೇಕಾದ್ರೆ ನಿನ್ನ ಪ್ರಯತ್ನ, ಗುರು ಹಿರಿಯರ ಆಶೀರ್ವಾದ, ಭಗವಂತನ ಬಂಪರ್ ಕೃಪೆ. ಆ ಪ್ರಯತ್ನಕ್ಕೆ ಸಂಚಿತ ಕರ್ಮ ಬೇಕು. ಅದಿದೆ ಅಂತಾದರೆ ಇಲ್ಲಿ ಸಾಧ್ಯವಿಲ್ಲ. 20% ಸ್ವಪ್ರಯತ್ನ, 30% ಗುರು ಹಿರಿಯರ ಆಶೀರ್ವಾದ, 50% ಭಗವಂತನ ಬಂಪರ್ ಕೃಪೆ. ಆ ಬಂಪರ್ ಕೃಪೆಗೆ ಇದು 50 ಸರಿ ಇದ್ದರೆ ಅದು 50 ಕರ್ಮನೂ ಸಹ ಬೇಕೇ ಬೇಕಾಗುತ್ತೆ. ಅದು ಪ್ರಾರಬ್ಧ. ಈಗಿನ ಎನ್ಕ್ಯಾಶ್ ಆಗುವಂಥದ್ದು ಪ್ರಾರಬ್ಧ, ಹಿಂದಿಂದು ಕರ್ಮ. ಅದು ರೋಮಾಂಚಕ. ನಂದು ಮುಂಚಿಂದು ಸೈಂಟಿಫಿಕ್ ಮೈಂಡ್. ಸತ್ತಿವೆ, ಹೌದೇ ಅಲ್ವೇ, ಇವರಿಗೆ ಯಾಕೆ ಗೌರವ ಕೊಡಬೇಕು, ಇವರು ಕೂಡ ಒಪ್ಪು ಉಳಿ ತಿನ್ನುವವರಲ್ಲ, ಇವರಲ್ಲಿ ಏನಿದೆ ಈ ಥರ ಅದನ್ನೆಲ್ಲ ನಾನಾ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ತೆಗೆದುಬಿಟ್ರು ಗುರು. ಯಾವಾಗ ಒಂದು ನಾವು ಆ ತಾಯಿಯನ್ನು ಸಂಪೂರ್ಣವಾಗಿ ನಾವು ಆವಾಹಿಸಿದರೆ, ಆರಾಧಿಸಿದರೆ ಖಂಡಿತ. ಮತ್ತೆ ದೇವನೊಬ್ಬ, ನಾಮ ರೂಪ ಹಲವು ಬೇರೆ ಬೇರೆ, ಅದು ಏಕನಿಷ್ಠೆ. ಅದಕ್ಕೆ ಗುರುಜಿ ಹೋಗ್ತಾರೆ. ಏಕತ್ರ ನಿಷ್ಠೆ ಗಣೇಶ ಒಬ್ಬನೇ, ಅಲ್ಲ ಒಬ್ಬನೇ, ಕ್ರಿಸ್ತ ಒಬ್ಬನೇ. ಏಕನಿಷ್ಠೆ ಅಂದರೆ ದೇವನ ಒಬ್ಬ, ನಾಮ ಹಲವು, ಎಲ್ಲ ದೇವರಿಗೂ ಸಮಾನ ಗೌರವ. ಅದು ಅದ್ಭುತವಾದ ಪರಿಣಾಮ. ಏಕನಿಷ್ಠೆ ಬಹಳ ಮುಖ್ಯ ಆಧ್ಯಾತ್ಮಿಕದಲ್ಲಿ. ದೇವರಲ್ಲಿ ತರತಮ ಭಾವ ಮಾಡಲೇಬಾರದು ಅಷ್ಟೇ. ನಾವು ಥಿಯರಿಯಲ್ಲಿ ಪರ್ಫೆಕ್ಟ್, ಪ್ರಾಕ್ಟಿಕಲ್ ಸೋಲ್ತೇವೆ. ಈಗ ಗಣೇಶನ ಭಕ್ತನಿಗೆ ಉಳಿದ ದೇವರಲ್ಲಿ ನಗಣ್ಯ. ಪರವಾಗಿಲ್ಲ, ಗಣೇಶ ಅಲ್ವಲ್ಲ. ಈ ರಾಮ ಮಂದಿರಕ್ಕೆ ಹೋದಾಗ ಅವ ನಮಸ್ಕಾರ ಮಾಡೋದಿಲ್ಲ, ಯಾಕಂದ್ರೆ ನನ್ನ ದೇವರು ಗಣೇಶ. ಅದು ಬಂದ್ಕೊಂಡು ಹೋಯ್ತು. ಯಾಕಂದರೆ ಎಲ್ಲ ದೇವರು ಒಬ್ಬ ವ್ಯಕ್ತಿ ಭಕ್ತನಿಗೆ ಕೃಪೆಯರಿಸೋ ಮುಂಚೆ ಉಳಿದ ದೇವರನ್ನು ನೋಡ್ತಾನೆ ಅಂತ ಗುರುಜಿ ಕನ್ಸಲ್ಟ್ ಮಾಡಿ ಹೇಗೆ ಆಗ್ಬೋದಾ. ಮನುಷ್ಯರಿಗೆ ಒಂದು ಪ್ರಶಸ್ತಿ ಕೊಡುವಾಗ ಕೇಳ್ತಾರೆ ನೋಡಿ, ಹೆಡ್ ಮಾಸ್ಟರ್ ಎಲ್ಲ ಕ್ಲಾಸ್ನಲ್ಲೂ ಹೇಗಿದೆ ಇವನ ಆ್ಯಕ್ಟಿವಿಟಿ ಹೇಗಿದೆ ಅಂತ. ಅದೇ ಸೇಮ್ ಭಗವಂತ ಎಲ್ಲರನ್ನೂ ಮಾತನಾಡಿಸಿ ಎಲ್ಲ ದೇವರನ್ನು, ಅವರೆಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ದ್ಯಾಟ್ ಡಿಪಾರ್ಟ್ಮೆಂಟ್. ಭಗವಂತ ಪ್ರಿನ್ಸಿಪಾಲ್ ಆಫ್ ದಿ ಇನ್ಸ್ಟಿಟ್ಯೂಷನ್. ಇವಾಗ ಕೃಪೆ ಇರಿಸೋ ಮುಂಚೆ ಅವರೆಲ್ಲರನ್ನು ಕೇಳ್ತಾನೆ, ಹೇಗೆ ಓಕೆನಾ, ಸರಿಯಾ, ಹಾಗೆ. ಅದು ಸತ್ಯ ಮಾತ್ರ. ದೇವರಲ್ಲಿ ತರತಮ ಭಾವ ಇಲ್ಲವೇ ಇಲ್ಲ.